ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವಿಗೆ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮಾಸ ಎಂದರೇನು? ಸಮಾಸ ಎಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿಕೊಳ್ಳುವಾಗ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು. ಅಂದರೆ ನಾವು ಪದಗಳನ್ನು ಏನು ಬಿಡಿಸಿ ಬರಿತೀವಿ, ಅಂದರೆ ಉತ್ತರ ಪದ ಹಾಗೂ ಪೂರ್ವ ಪದ ಆಗಿ, ಅಂಥ ಟೈಮಲ್ಲಿ ಏನಾಗುತ್ತೆ, ಎರಡು ಕೂಡುವಾಗ ವಿಭಕ್ತಿ ಪ್ರತ್ಯಯ ಅನ್ನೋದು ಲೋಪ ಆಗುತ್ತೆ. ಅಂಥ ಪದಗಳಿಗೆ ನಾವೇನಂತ ಕರಿತೀವಿ? ಸಮಾಸ ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಎಷ್ಟು ವಿಧಗಳಿದೆ? 8 ವಿಧ ಇದೆ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ ಹಾಗೂ ಗಮಕ ಸಮಾಸ. ಇದರಲ್ಲಿ ನಾವು ಫಸ್ಟು ತತ್ಪುರುಷ ಸಮಾಸನ ನೋಡೋಣ. ತತ್ಪುರುಷ ಸಮಾಸ ಎಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಅಂದರೆ ಇಲ್ಲೇನಾಗುತ್ತೆ, ಎರಡು ನಾಮಪದಗಳು ಸೇರಿದಾಗ, ಅಂದರೆ ಉತ್ತರ ಪದ ಹಾಗೂ ಪೂರ್ವ ಪದಗಳು ಆ್ಯಡ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಉತ್ತರ ಪದದ ಅರ್ಥವು ಇದರಲ್ಲಿ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮರದ ಪ್ಲಸ್ ಕಾವಲು ಮರಗಾವಲು, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಇದರಲ್ಲಿ ಇಂಪಾರ್ಟೆಂಟ್ ಆಗ್ತಿರೋ ವರ್ಡ್ಸ್ ಯಾವುದು? ಇದರಲ್ಲಿ ಕಾವಲು ಹಾಗೂ ಇದರಲ್ಲಿ ತಾವರೆ ಅಲ್ವಾ. ಸೊ ಉತ್ತರ ಪದದ ಅರ್ಥ ಏನಾಗುತ್ತೆ, ಪ್ರಧಾನ ಆಗ್ತಿರುತ್ತೆ. ಸೊ ಅಂತಹ ಸಮಾಸಗಳಿಗೆ ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಎಂದರೆ ಪೂರ್ವೋತ್ತರ ಪದಗಳು ಲಿಂಗವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ಸಂಬಂಧದಿಂದ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ಸೊ ವೆರಿ ಸಿಂಪಲ್. ಇದು ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇಲ್ಲಿ ಪೂರ್ವ ಪದ ಇದೆಯಲ್ಲ, ಪೂರ್ವ ಪದ ಏನಾಗ್ತಿರುತ್ತೆ, ಉತ್ತರ ಪದದ ಗುಣನ ಹೇಳ್ತಿರುತ್ತೆ, ಆಯಿತಾ. ಸೊ ಅದನ್ನು ನಾವೇನಂತ ಕರಿತೀವಿ? ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹಿರಿಯರು ಮಕ್ಕಳು ಹಿರಿಯ ಮಕ್ಕಳು, ಅಂದರೆ ಮಕ್ಕಳಿನ ಗುಣನ ಹೇಳ್ತಿರೋದು ಯಾವುದು? ಹಿರಿಯರು ಅಂತ. ಜೇನಿನ ಗುಣ ಯಾವುದು? ಹಿರಿದು, ಹೆಜ್ಜೇನು ಅಲ್ವಾ. ಬಾಗಿಲಿನ ಗುಣ ಯಾವುದಿಲ್ಲಿ? ಹಿರಿಯ, ಹೆಬ್ಬಾಗಿಲು, ಹೆಮ್ಮರ. ಸೊ ಇದೇನಾಗ್ತಿದೆ, ಪೂರ್ವ ಪದದ ಉತ್ತರ ಪದದ ಗುಣವನ್ನು ಪೂರ್ವ ಪದ ಹೇಳ್ತಿರುತ್ತೆ. ಸೊ ಅಂತಹ ಸಮಾಸನ ನಾವೇನಂತ ಕರಿತೀವಿ? ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ದ್ವಿಗು ಸಮಾಸ. ದ್ವಿಗು ಸಮಾಸ ಅಂತಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ನಾಮಪದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುವರು. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಏನು ಸಂಖ್ಯಾವಾಚಕ ಅಂತ. ಸೊ ಸಂಖ್ಯಾವಾಚಕ ಈಸ್ ನಥಿಂಗ್ ಬಟ್ ಡೈರೆಕ್ಟಾಗಿ 1, 2, 3, 4, ಲಕ್ಷ, ಕೋಟಿ, ಸಾವಿರ ಅಂತ ನಂಬರ್ಸ್ನ ಹೇಳುವಂಥದ್ದು. ಸಂಖ್ಯೆಯ ವಾಚಕ ಅಂತಂದರೆ ಪದಗಳಲ್ಲೇ ನಂಬರ್ಸ್ನ ಅಡಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಒಬ್ಬ ಅಂದರೆ ವ್ಯಕ್ತಿನ ಸೂಚಿಸುವಂಥದ್ದು. ಸೊ ಆ ಥರ ಒಬ್ಬಳು, ಆ ಥರ ಮೂವರು, ಅದೆಲ್ಲ ಏನು ಬರುತ್ತೆ? ಸಂಖ್ಯೆಯ ವಾಚಕ. ಅಲ್ಲಿ ಡೈರೆಕ್ಟಾಗಿ ನಾವು 3 ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಸಂಖ್ಯಾವಾಚಕದಲ್ಲಿ ಏನಾಗಿರುತ್ತೆ, 1, 2, 3, 4 ಆ ಥರ ಡೈರೆಕ್ಟಾಗಿ ನಂಬರ್ಸ್ನ ಮೆನ್ಷನ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಸಂಖ್ಯಾವಾಚಕ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ದ್ವಿಗು ಸಮಾಸ ಇಸ್ ನಥಿಂಗ್ ಬಟ್ ಎಲ್ಲಿ ಸಂಖ್ಯಾವಾಚಕ ಇರುತ್ತೋ ಅದು ಏನಾಗುತ್ತೆ? ದ್ವಿಗು ಸಮಾಸ. ಅದು ಸಂಖ್ಯಾವಾಚಕ ಎಲ್ಲಿರುತ್ತೆ? ಪೂರ್ವ ಪದದಲ್ಲಿರುತ್ತೆ. ಓಕೆ, ಒಂದು ಕಣ್ಣು ಒಕ್ಕಣ್ಣು, ಒಂದು ಕಟ್ಟು ಒಗ್ಗಟ್ಟು. ಸೊ ಈ ಥರ. ನೆಕ್ಸ್ಟ್ ಬಂದು ಅಂಶಿ ಸಮಾಸ. ಅಂಶಿ ಸಮಾಸ ಸಹ ಈಸಿನೇ. ಅಂಶಿ ಸಮಾಸ ಅಂತಂದರೆ ಪೂರ್ವೋತ್ತರ ಪದಗಳು ಭಾವ ಸಂಬಂಧಗಳಿಂದ ಸೇರಿ ಪೂರ್ವ ಪದದ ಅರ್ಥವೂ ಪ್ರಧಾನ ಆಗುತ್ತೆ. ಅಂತಹ ಸಮಾಸಕ್ಕೆ ನಾವೇನಂತ ಕರಿತೀವಿ? ಅಂಶಿ ಸಮಾಸ. ಅಂದರೆ ಇಲ್ಲಿ ಪೂರ್ವ ಪದ ಯಾವುದು? ಯಾವ ಥರ ಇಲ್ಲಿ ಯಾವುದಿದೆ ಪೂರ್ವ ಪದ? ಇಲ್ಲಿ ತಿಂಗಳಿನ, ಬಾಗಿಲ, ಹುಬ್ಬಿನ, ಕೈಯ, ಅಡುವೆಯ ಅಲ್ವಾ. ಸೊ ಈ ವರ್ಡ್ಸ್ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ನಾವು ಪದ ಆದಾಗ. ಸೊ ಅಂಥ ಸಮಾಸನ ಅಂಶಿ ಸಮಾಸ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ತಿಂಗಳಿನ ಬೆಳಕು ಬೆಳದಿಂಗಳು. ಇಲ್ಲಿ ಇಂಪಾರ್ಟೆಂಟ್ ಆಗ್ತಿರೋದು ಯಾವುದು? ಇಲ್ಲಿ ಬೆಳದಿಂಗಳು ಅಲ್ವಾ. ಬಾಗಿಲಿನ ಹಿಂದೆ ಹಿಂಬಾಗಿಲು, ಇದು ಹಿ. ಆಮೇಲೆ ಇದೇ ಥರ ರಾತ್ರಿಯ ನಡುವೆ. ಮತ್ತು ಇನ್ನೊಂದು ಏನಂದರೆ, ನೀವು ಇಂಟರ್ಚೇಂಜ್ ಆಗುತ್ತೆ ಅಷ್ಟೇ. ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಆ ಥರ ನೀವು ನೆನ್ಪಿಟ್ಕೋಬೋದು. ಸೊ ಇಲ್ಲೇನಾಗುತ್ತೆ, ನಡುರಾತ್ರಿ. ಆಮೇಲೆ ನಾಲಿಗೆಯ ತುದಿ, ತುದಿ ನಾಲಿಗೆ. ಸೊ ಈ ಥರ ಇಲ್ಲೇನಾಗ್ತಿರುತ್ತೆ, ವರ್ಡ್ಸು ಇಂಟರ್ಚೇಂಜ್ ಆಗುತ್ತೆ. ಸೊ ಅದು ನೀವು ನೆನ್ಪಿಟ್ಕೋಬೋದು, ಟ್ರಿಕ್ಕಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸಂಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನ ಆಗಿರುತ್ತೆ. ಸೊ ಇಲ್ಲಿ ಏನಾಗ್ತಿದೆ,
ಕೇವಲ 2 ನಾಮಪದ ಅಲ್ಲ, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಸೊ ಅಷ್ಟು ನಾಮಪದಗಳು ಸಹ ಇಲ್ಲಿ ಸೇರಬಹುದು. ಸೊ ಅದರಲ್ಲಿ ಏನಾಗ್ತಿದೆ, ಇಲ್ಲಿ ಸೇರಿದಾಗ ಏನಾಗುತ್ತೆ, 3 ಎಲ್ಲ ಪದಗಳು ಸಹ ಪ್ರಧಾನ ಆಗ್ತಿರುತ್ತೆ. ಇಲ್ಲಿ ನೋಡಿ, ಕೆರೆ, ಕಟ್ಟೆ, ಬಾವಿ, ಕೆರೆಯ, ಕಟ್ಟೆಯ, ಬಾವಿ, ಇಲ್ಲಿ ಏನಾಗ್ತಿದೆ, ಕೆರೆ, ಕಟ್ಟೆ, ಬಾವಿ, ಇಲ್ಲಿ ಅಷ್ಟು ಪದಗಳು ಸಹ ಏನಾಗ್ತಿದೆ, ಇಂಪಾರ್ಟೆಂಟ್ ಆಗ್ತಿದೆ. ಹಿರಿಯ ವನಯ ದುರ್ಗವು, ಇದು ಹಿರಿವನ ದುರ್ಗ ಆಗಬೇಕು, ಅಲ್ಲ ಅಥವಾ ಇದು ಗಿರಿ ಆಗುತ್ತೆ ಅಷ್ಟೆ. ಓಕೆ. ಸೊ ಈ ಥರ ಅಂದರೆ 2ರಿಂದ 3 ಇರ್ಬೋದು ಅಥವಾ 4 ನಾಮಪದ ಇರ್ಬೋದು. ಬಟ್ ಎಲ್ಲನೂ ಬಿಡಿಸಿ ಬರೆದಾಗ ಇಲ್ಲಿ ಯಾವುದೇ ನಾಮಪದ ಸಹ ಲೋಪ ಆಗೋದಿಲ್ಲ. ಸೊ ಅಂಥ ಸಮಾಸಕ್ಕೆ ನಾವೇನಂತ ಕರಿತೀವಿ, ದ್ವಂದ್ವ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ ಎಂದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದ ಅರ್ಥಪ್ರಧಾನ ಆಗುತ್ತೆ. ಅಂಥ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಅಂತ ಕರೀತಾರೆ. ಅಂದರೆ ಇಲ್ಲೇನಾಗ್ತಿದೆ ಅಂದರೆ, ಸೊ ಇಲ್ಲಿ ಸಿಂಪಲಾಗಿ ನೆನ್ಪಿಟ್ಕೋಬೇಕು ಅಂತಂದರೆ ಇದನ್ನು ನೀವು ನಿಕ್ನೇಮ್ಸ್ ಅಂತ ಅಂದ್ಕೊಳ್ಳಿ ಅಷ್ಟೆ. ನಿಕ್ನೇಮ್ಸ್ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ 4 ಮುಖ ಉಳ್ಳವ ಚತುರ್ಮುಖ ಬ್ರಹ್ಮ ಆಗುತ್ತೆ ಇದು. 3 ಕಣ್ಣು ಉಳ್ಳವ ಯಾರು, ಶಿವ, ಅಂದರೆ ಮುಕ್ಕಣ್ಣ, ಅದು ನಿಕ್ನೇಮ್. ಆ ಥರ ನೆನ್ಪಿಟ್ಕೊಳ್ಳಿ ನೀವು. ಚಕ್ರವು ಪಣಿಯಲ್ಲಿ ಉಳ್ಳುವವನು ಚಕ್ರಪಾಣಿ. ಸೊ ಈ ಥರ ನೀವು ಮತ್ತು ಇದು ಏನು ದಶಮುಖ, 10 ಮುಖ ಹೊಂದಿರುವವನು ದಶಮುಖ, ಆ ಥರ. ಸೊ ಇದು ನಿಕ್ನೇಮ್ಸ್ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ ಬಹುವ್ರೀಹಿ ಸಮಾಸನ. ಇನ್ನೊಂದು ಕ್ರಿಯಾ ಸಮಾಸ. ಇದು ಸಹ ಈಸಿನೇ ಇದೆ, ಕೇಳ್ತಿದ್ದಂಗೆ ಹೆಸರಲ್ಲೇ ಇದೆ, ಕ್ರಿಯೆ ಇರಬೇಕಷ್ಟೆ. ಆ ಸಮಾಸದಲ್ಲಿ ಕ್ರಿಯೆ ನಡೀತಿರಬೇಕು. ಸೊ ಮೈಯನ್ನು ತಡವಿ, ಮೈ ತಡವಿ, ಕೈಯನ್ನು ಮುಚ್ಚಿ, ಕೈ ಮುಚ್ಚಿ, ಇಲ್ಲೆಲ್ಲದರಲ್ಲೂ ಏನಾಗ್ತಿದೆ, ನಮಗೆ ಕ್ರಿಯೆ ಇದೆ. ಸೊ ಇಂಥ ಸಮಾಸಕ್ಕೆ ನಾವೇನಂತ ಕರಿತೀವಿ, ಕ್ರಿಯಾ ಸಮಾಸ ಅಂತ ಕರಿತೀವಿ. ಗಮಕ ಸಮಾಸ. ಗಮಕ ಸಮಾಸ ಎಂದರೆ ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದೊಡನೆ ಕೂಡಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಎನ್ನುವರು. ವೆರಿ ಸಿಂಪಲ್. ಸೊ ಇಲ್ಲಿ ಏನಾಗಿರುತ್ತೆ, ಪೂರ್ವ ಪದ ನಮಗಿಲ್ಲಿ ಏನಾಗಿರುತ್ತೆ, ಸರ್ವನಾಮ ಆಗಿರುತ್ತೆ. ಸೊ ಪೂರ್ವ ಪದ ಏನಾದರೂ ಸರ್ವನಾಮದಿಂದ ಕೂಡಿದರೆ ಅದನ್ನು ನಾವೇನಂತ ಕರಿತೀವಿ, ಗಮಕ ಸಮಾಸ. ಎಕ್ಸಾಂಪಲ್, ಅವನು ಪ್ಲಸ್ ಹುಡುಗ, ಆ ಹುಡುಗ, ಅವಳು ಪ್ಲಸ್ ಹುಡುಗಿ, ಆ ಹುಡುಗಿ, ಈ ಥರ. ಓಕೆ. ಸೊ ಇಷ್ಟೇ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಸಮಾಸ ಅಂದ್ರೇನು, ಸಮಾಸದಲ್ಲಿ ಎಷ್ಟು ವಿಧಗಳಿದೆ, ಅಷ್ಟು ವಿಧಗಳ ಎಕ್ಸ್ಪ್ಲನೇಷನ್. ಸೊ ಇಷ್ಟು ನೋಟ್ಸ್ ಸಹ ಇದೆ. ಸೊ ನೀವು ಇದನ್ನು ನೀಟಾಗಿ ಬರ್ಕೊಳ್ಳಿ ಒಂದು ಕಡೆ. ಸೊ ಇನ್ನು ಮುಂದೆ ಬರುವಂಥ ಕ್ರೈಸ್ ಹಾಗೂ HSTR, GPSTR ಯಾವುದು ಬೇಗ ಕಾಲ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಪ್ರಿಪ್ರೇಷನ್ ಅಂತೂ ಸ್ಟಾರ್ಟ್ ಆಗಿರಬೇಕು ಅಷ್ಟೇ. ಸೊ ಇನ್ನು ನಿಮ್ಮ ಆಪ್ಷನಲ್ ಪೇಪರ್ ಕೂಡ ನೀವು ಪ್ರಿಪೇರ್ ಆಗ್ತಾಯಿರಿ. ಇನ್ನು ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನ ಮಾಡ್ಕೋತಾ ಹೋಗ್ತೀನಿ ಕ್ಲಾಸ್ ವೈಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.